ಬೆಂಗಳೂರನ್ನ ಉದ್ಯಾನ ನಗರಿ ಅಂತೀವಿ. ಆದರೆ ಎಂಥ ವಿಪರ್ಯಾಸ ಅಂದ್ರೆ ಜಿಬಿಎ ಅಧೀನದಲ್ಲಿರುವ ಎಷ್ಟೋ ಉದ್ಯಾನವನಗಳು ಜನರಿಗೆ ಉಪಯೋಗವಾಗ್ತಿಲ್ಲ. ಬೇಸಿಗೆಯ ಬಿಸಿಲಿನಿಂದ ತಂಪು ಸೂಸಬೇಕಿದ್ದ ಪಾರ್ಕ್ಗಳಿಗೆ ಬೀಗ ಬಿದ್ದಿವೆ. ಬಿಸಿಲಿನ ಧಗೆ, ಬಾಯಾರಿಕೆ ಬೆಗೆ, ಕರ್ನಾಟಕವೇ ಕೆಂಡವಾಗ್ತಿದ್ದು ಜನ ತತ್ತರಿಸಿದ್ದಾರೆ. ರಾಜಧಾನಿಯಲ್ಲೂ ತಾಪಮಾನ 37 ಡಿಗ್ರಿಯಷ್ಟಾಗ್ತಿದೆ. ಆದರೆ ಜನರಿಗೆ ನೆರಳಾಗಬೇಕಿದ್ದ ಉದ್ಯಾನ ನಗರಿಯ ಉದ್ಯಾನಗಳು ಇದ್ದು ಇಲ್ಲದಂತಾಗಿದೆ. ಜಿಬಿಎ ನಿರ್ವಹಣೆ ಕೊರತೆ, ಪಾರ್ಕ್ಗಳಿದ್ರೂ ವೇಸ್ಟ್. ಜನರಿಗೆ ತಂಪು ನೀಡಬೇಕಿದ್ದ ಉದ್ಯಾನಗಳು ಕ್ಲೋಸ್. ನಗರದಲ್ಲಿ ಜನ ಆಚೆ ಕಾಲಿಡಲಾಗ್ತಿಲ್ಲ. ರಣ ಬಿಸಿಲಿನಲ್ಲಿ ಓಡಾಡಲು ಗುಂಡಿಗೆ ಗಟ್ಟಿ ಇರಬೇಕು. ಹಾಗೂ ಈಗೂ ಧೈರ್ಯ ಮಾಡಿ ಹೊರಬರುವ ಜನರು ಪಾರ್ಕ್ಗಳ ಗಿಡ ಮರಗಳ ಆಶ್ರಯಿಸೋಣ ಅಂತ ಅಂದುಕೊಂಡ್ರೆ ಅದು ಕೂಡ ಸಾಧ್ಯವಾಗ್ತಿಲ್ಲ. ಯಾಕಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧೀನದಲ್ಲಿರುವ ಸಾರ್ವಜನಿಕ ಉದ್ಯಾನವನಗಳ ಸ್ಥಿತಿ ಅಯೋಮಯವಾಗಿದೆ. ನಿರ್ವಹಣೆ ಇಲ್ಲದೆ ಕೆಆರ್ ಮಾರ್ಕೆಟ್ ಬಳಿಯ ಸಿಲ್ವರ್ ಜುಬಿಲಿ ಪಾರ್ಕ್ ಒಂದು ರೀತಿ ತಿಪ್ಪಿ ಅಂತಾಗಿದೆ. ಪುಂಡ ಪೋಖರಿಗಳ ಅಡ್ಡಿಯಾಗಿದೆ. ಇಲ್ಲಿ ಏನು ವ್ಯವಸ್ಥೆ ಏನು ಕರೆಕ್ಟ್ ಆಗಿಲ್ಲ. ನಮ್ಮದು ತುಮಕೂರು, ಇಲ್ಲಿ ಮಾರ್ಕೆಟಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ವಿ. ಇಲ್ಲೇನು ಒಂಚೂರು ವಿಶ್ರಾಮ ತಗೊಳಕ್ಕೆ ಅಂತ ಬಂದ್ವಿ. ಏನು ವ್ಯವಸ್ಥೆ ಸರಿ ಇಲ್ಲ ಅಣ್ಣ. ಇಲ್ಲಿ ಫುಲ್ಲು ಪಾರ್ಕ್ ಎಲ್ಲ ನೋಡಿ ಎಷ್ಟು ಗಲೀಜಾಗಿದೆ. ನಿರ್ವಹಣೆ ಇಲ್ಲದ ಪಾರ್ಕ್ಗಳಲ್ಲಿ ಒಂದು ರೀತಿ ಗೋಳಾದ್ರೆ, ನೆಟ್ಟಗಿರುವ ಉದ್ಯಾನವನಗಳು ಮಧ್ಯಾಹ್ನದ ವೇಳೆಗೆ ಬಾಗಿಲು ಹಾಕ್ತಿವೆ. ಇಲ್ಲೇ ನೋಡಿ, ಮೆಜೆಸ್ಟಿಕ್ ಬಳಿಯ ಲೋಕಮಾನ್ಯ ತಿಲಕ್ ಪಾರ್ಕ್ ಕೂಡ ಮಧ್ಯಾಹ್ನ ಕ್ಲೋಸ್ ಆಗ್ತಿದೆ. ಇನ್ನು ಬೆಂಗಳೂರಿನಲ್ಲಿರ್ತಕ್ಕಂಥ ಪಾರ್ಕ್ಗಳಲ್ಲಿ ರೆಸ್ಟ್ ಮಾಡೋಣ ಅಂತಂದ್ರೆ ಮಧ್ಯಾಹ್ನ ಹೊತ್ತೆ ಕ್ಲೋಸ್ ಆಗ್ತದೆ. ನನ್ನ ಸದ್ಯಕ್ಕೆ ಬೆಂಗಳೂರಿನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಲೋಕಮಾನ್ಯ ತಿಲಕ್ ಉದ್ಯಾನವನ, ಚಿಕ್ಕ ಲಾಲ್ಬಾಗ್, ಅಂದರೆ ಇದು ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಬರ್ತಕ್ಕಂಥ ಒಂದು ಪಾರ್ಕು. ಬಟ್ ಈ ಒಂದು ಪಾರ್ಕ್ ನೋಡಿ ಈಗ ಸದ್ಯಕ್ಕೆ ಕ್ಲೋಸ್ ಆಗಿದೆ. ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಬಿರು ಬಿಸಿಲಿದೆ. ಬೆಂಗಳೂರಿನಲ್ಲಿ ಸಾಕಷ್ಟು ಜನಗಳು ಬಿಸಿಲಲ್ಲಿ ಓಡಾಡಿ ಸುಸ್ತಾಗ್ತಾರೆ. ಒಂದಷ್ಟು ರೆಸ್ಟ್ ಮಾಡೋಣ ಅಂತ ಹೇಳಿ ಪಾರ್ಕ್ ಹತ್ರ ಮುಖ ಮಾಡ್ತಾರೆ. ಬಟ್ ನೋಡ್ರೆ ಪಾರ್ಕ್ಗಳು ಕ್ಲೋಸ್ ಆಗಿರ್ತದೆ. ಒಂದು ಬಸ್ ಆಗಲಿ, ಒಂದು ಟ್ರೈನ್ ಆಗಲಿ, ಒಂದು ಮಿಸ್ ಆದರೆ ಉಳ್ಕೊಳ್ಳೋಕ್ಕಾಗಲಿ ಒಂದು ತಾಸು ರೆಸ್ಟ್ ಮಾಡೋಕ್ಕೆ ಒಂದು ಉದ್ಯಾನವನಗಳ ಬೇಕು ಬೆಂಗಳೂರಲ್ಲಿ. ಹೀಗಾಗಿ ಮಧ್ಯಾಹ್ನ ಹೊತ್ತು ನೀವು ಉದ್ಯಾನವನಗಳನ್ನು ಕ್ಲೋಸ್ ಮಾಡಿದರೆ ಯಾವುದೇ ಜನರಿಗೂ ಒಂದು ಅನುಕೂಲ ಆಗೋದಿಲ್ಲ. ಉದ್ಯಾನವನ ಮಾಡಿದ್ದಕ್ಕೆ ಜನರಿಗೆ ಉಪಯೋಗ ಆಗದಿದ್ರೆ ಪಾರ್ಕ್ಗಳಿದ್ರೂ ಫಲ ಏನು ಹೇಳಿ? ಉದ್ಯಾನವನಗಳ ನಿರ್ವಹಣೆಗೆ ಅಗತ್ಯ ಸಿಬ್ಬಂದಿ ನೇಮಕ ಸೇರಿದಂತೆ ಮೂಲ ಸೌಕರ್ಯಗಳನ್ನು ಜಿಬಿಎ ಒದಗಿಸಬೇಕಿದೆ. ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.